ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೊದಲಿಗೆ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ 12 ರಾಶಿಗಳ ದಿನ ಭವಿಷ್ಯ ಇವತ್ತು ಏನ್ ಹೇಳುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ, ಪಟ್ ಅಂತ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ದಾಯದಿಗಳ ಕಿರಿಕಿರಿ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಆಗಾಗ ಆರ್ಥಿಕ ಪರಿಸ್ಥಿತಿ ಸಮಾಧಾನ ತರಿಸುತ್ತೆ. ಎಷ್ಟೋ ವಿಚಾರಗಳು ನೀವು ಹೇಳಿದ ರೀತಿಯಲ್ಲಿ ನಡೆದು ಹೋಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕು. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಅನಿರೀಕ್ಷಿತ ಉದ್ಯೋಗ ಭಾಗ್ಯ ಸಿಗತ್ತೆ. ಇನ್ನು ಮನೆಯಲ್ಲಿ ಪತ್ನಿಯಿಂದ ಅನವಶ್ಯಕವಾಗಿ ಕಿರಿಕಿರಿ ಇರುತ್ತೆ. ಇನ್ನು ದೇವಸ್ಥಾನದಲ್ಲಿ ದೇವರ ದರ್ಶನ ಲಭ್ಯವಾಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಅಧಿಕಾರಿ ವರ್ಗದವರಿಗೆ ಮುಂಬಡ್ತಿ ಯೋಗ. ಆರ್ಥಿಕವಾಗಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಇನ್ನು ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಕರ. ಕಟಕ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಲಾಭಕರವಾದ್ರೂ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಮಿತಿ ಇರಬೇಕು. ಯೋಗ್ಯ ವಯಸ್ಕರಿಗೆ ಕನ್ಯಾ ಭಾಗ್ಯ. ಹಾಗೆ ಹಿತಶತ್ರುಗಳ ಬಗ್ಗೆ ನೀವು ಜಾಗರೂಕರಾಗಿರಿ. ಅನಿರೀಕ್ಷಿತವಾಗಿ ಅತಿಥಿಗಳು ಬರ್ತಾರೆ. ಸಿಂಹ ರಾಶಿಯವರಿಗೆ ಇವತ್ತು ಆಗಾಗ ಕೋಪ ತಾಪಗಳಿಂದ ಅನವಶ್ಯಕವಾಗಿ ನಿಷ್ಠುರಕ್ಕೆ ಕಾರಣ ಆಗ್ತೀರಾ. ಆದಷ್ಟು ತಾಳ್ಮೆ ಸಮಾಧಾನದಿಂದ ಇರಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಹೂಡಿಕೆ ಉತ್ತಮವಲ್ಲ, ಹುಷಾರಾಗಿರಿ. ಇನ್ನು ಅನಿರೀಕ್ಷಿತವಾಗಿ ಅತಿಥಿಗಳ ಆಗಮನ. ಕನ್ಯಾ ರಾಶಿಯವರಿಗೆ ಇವತ್ತು ವೈಯಕ್ತಿಕವಾಗಿ ಆಗಾಗ ಆರೋಗ್ಯದಲ್ಲಿ ಏರುಪೇರು ಆಗ್ತಿರುತ್ತೆ, ಜಾಗ್ರತೆ ವಹಿಸಬೇಕು. ದೂರ ಸಂಚಾರದಲ್ಲಿ ಚಾಲನೆಯ ಬಗ್ಗೆ ಗಮನ ಹರಿಸಿ. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉತ್ಸಾಹ ವಿದ್ಯಾಭ್ಯಾಸದಲ್ಲಿ ಕಂಡು ಬರುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಜಾಗರೂಕರಾಗಿರಬೇಕು. ಹೂಡಿಕೆ ಲಾಭಕರವಾದ್ರೂ ಹೆಚ್ಚಿನ ವಿಶ್ವಾಸ ಉತ್ತಮವಲ್ಲ. ವೃತ್ತಿ ರಂಗದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ತಕ್ಕ ಫಲ ಸಿಗತ್ತೆ. ಸಾಂಸಾರಿಕವಾಗಿ ಹೊಂದಾಣಿಕೆ ತುಂಬಾನೇ ಅಗತ್ಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಯೋಗ್ಯ ವಯಸ್ಕರು ಅನಿರೀಕ್ಷಿತ ಸಂತಾನ ಭಾಗ್ಯವನ್ನ ಹೊಂದಲಿದ್ದಾರೆ. ಹಿರಿಯರ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಬಲದಿಂದ ಮುಂದುವರಿತಾರೆ. ಇನ್ನು ಧನುರ್ ರಾಶಿಯವರಿಗೆ ಇವತ್ತು ಚಿಂತಿತ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ನೆರವೇರುತ್ತೆ. ಯೋಗ್ಯ ವಯಸ್ಕರಿಗೆ ಸದ್ಯದಲ್ಲೇ ಕಂಕಣ ಬಲ ಕೂಡಿ ಬರುತ್ತೆ. ಇನ್ನು ಉದ್ಯೋಗಿಗಳಿಗೆ ಸದ್ಯದಲ್ಲೇ ನಿರೀಕ್ಷಿತ ಕಾರ್ಯಸಿದ್ಧಿ. ಮಕರ ರಾಶಿಯವರಿಗೆ ಇವತ್ತು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮನೋಕಾಮನೆಗಳು ನೆರವೇರುತ್ತೆ. ಯಾವುದೇ ಅಡೆತಡೆಗಳಿದ್ರೂ ನಿಮ್ಮ ಪ್ರಯತ್ನದಿಂದ ಅದು ಮುಂದುವರಿಯುತ್ತೆ. ಹಾಗೆ ನಿಮ್ಮ ಮನೋಭಿಲಾಷ ಎಲ್ಲ ಪೂರ್ಣವಾಗುತ್ತೆ. ಇನ್ನು ಅತಿಥಿಗಳ ಆಗಮನ ಇವತ್ತು. ಕುಂಭ ರಾಶಿಯವರಿಗೆ ಇವತ್ತು ಗೃಹ ನಿರ್ಮಾಣ ಕಾರ್ಯಗಳಿಗೆ ಇದು ಸಕಾಲ. ವಿದ್ಯಾರ್ಥಿಗಳಿಗೆ ಉತ್ತಮ ಹೊಸ ಚಿಂತನೆಗಳು ಕಾರ್ಯರೂಪಕ್ಕೆ ತರುತ್ತೆ. ಇನ್ನು ಹಿರಿಯರ ಮಾರ್ಗದರ್ಶನ ನಿಮ್ಗೆ ಬೇಕೇ ಬೇಕು. ದೇವತಾ ಕಾರ್ಯಗಳಿಗೆ ಪುಣ್ಯಕ್ಷೇತ್ರಕ್ಕೆ ಹೋಗೋ ಚಾನ್ಸಸ್ ಇದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ, ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ, ಯೋಗ್ಯ ವಯಸ್ಕರಿಗೆ ಅನಿರೀಕ್ಷಿತ ಕಾರ್ಯ ಸಾಧನೆ ಅನುಕೂಲವಾಗುತ್ತೆ. ಯಾವುದೇ ವಿಚಾರದಲ್ಲಿ ಋಣಾತ್ಮಕ ಚಿಂತನೆಗೆ ಗುರಿಯಾಗದಂತೆ ದೃಢ ಮನಸ್ಸಿನಿಂದ ನೀವ್ ಏನೇ ಅನ್ಕೊಂಡಿದ್ ಕೆಲ್ಸಾನು ಅದು ನೆರವೇರುತ್ತೆ. ಕೇಳಿದ್ರಲ್ಲ, ಇವಿಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ. ಇವತ್ತು ಪೂರ್ತಿ ದಿನ ಖುಷಿಯಾಗಿರಿ, ಯಾವಾಗ್ಲೂ ನಗ್ನಗ್ತಾ ಇರಿ ಅಂತ ಹೇಳ್ತಾ ನಿಮ್ಗೆ ನಾವು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ನೀವೇನ್ ಮಾಡ್ಬೇಕು? ಎಸ್, ನಿಮ್ಗೆ ಗೊತ್ತಿದೆ, ವೆರಿ ಸಿಂಪಲ್. ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.